ಲೈಕ್ ಅಲ್ಲಿ ಸ್ಮಶಾನ ಇದೆ. ನೋಡ್ತಿದ್ರೆ ದೂರ ದೂರ ಉಂಟು, ನರ ಪಿಲ್ಲೆನೂ ಕಾಣಿಸ್ತಿಲ್ಲ ಈ ರೋಡಲ್ಲಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಅಲ್ಲೊಂದೇ ಒಂದು ಲೈಟ್ ಬಿಟ್ಟರೆ ಇನ್ನೇನಿಲ್ಲ, ಫುಲ್ ಕಾಡು ಈ ರೋಡ್. ಅಂದರೆ ಅವರೆಲ್ಲ ರಾಬ್ರಿ ಮಾಡೋಕ್ಕೆ ಕಾಯ್ಕೊಂಡಿರ್ತಾರೆ. ಈ ಗುರು ಎಷ್ಟೊಂದು ಜನ ಅವ್ರ ಗುರು, ಅಯ್ಯಪ್ಪ ಭಯನೇ ಆಗೋಯ್ತು ಒಂದು ನಿಮಿಷ. ಅಪ್ಪ ಯಾರು ಗುರು ಇವರು ಇಷ್ಟೊತ್ತಲ್ಲಿ ಹಿಂಗೆ ಓಡಾಡ್ತಾರೆ? ಓ ಮೈ ಗಾಡ್, ಅಯ್ಯಪ್ಪ ಸೈಕೋ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಲೋ ಗೆಳೆಯರೇ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನಪ್ಪ ರಾತ್ರಿ ಎಲ್ಗೋ ಹೋಗ್ತಾನೆ ಅಂದ್ಕೊಂಡ್ಬಿಡಿ. ಆಲ್ರೆಡಿ ಬೆಳಗ್ಗೆ 5:03 ಆಗಿದೆ. ಇವತ್ತು ಓಲಾ ತೊಗೊಂಡು ನಾವು ಈಶಾಗೆ ಹೋಗೋ ಪ್ಲ್ಯಾನ್ ಇದೆ. ಫಸ್ಟು ಇಲ್ಲಿಂದ ನಾನು ಸಿಗ್ನೆಕ್ನಲ್ಲಿ ಆ ಕಡೆ ಸೈಡ್ ಹೋಗಿ ನಮ್ಮ ಫ್ರೆಂಡ್ಸ್ ಬರ್ತಾರೆ. ಸೊ ಅವ್ರು ಅಲ್ಲಿ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಹಂಗೆ ಜಾಯ್ನ್ ಆಗಿ ಹೋಗಬೇಕಾಗುತ್ತೆ. ಸೊ ಆಲ್ರೆಡಿ 4 o'clock ಬಿಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ರೈಲ್ವೆ ಗೇಟ್ ಕೂಡ ಹಾಕಿದೆ. ಸೊ ಇನ್ನೇನು ಮಾಡೋದು, ಬನ್ನಿ ಹೋಗೋಣ. ನೋಡ್ಬೋದು 100% ಚಾರ್ಜ್ ಕೂಡ ಇದೆ. ನೋಡೋಣ ಸಿಂಗಲ್ ಚಾರ್ಜಲ್ಲಿ ಹೋಗುತ್ತೆ ಹೆಂಗೆ ಅಂತ. ಲೈಕ್ ಸೊ ಈಶಾ ಫೌಂಡೇಶನ್ ಇಲ್ಲಿಂದ ಬಂದ್ಬಿಟ್ಟು 58 ಕಿಲೋಮೀಟರ್ ಇದೆ. ಸೊ ನಾನು ಹೋಗಿ ಬಲ್ಸ್ಕೊಳೋ ಅಷ್ಟರಲ್ಲೆಲ್ಲ ನನಗೊಂದು ಅರೌಂಡ್ 70 ಆಗ್ಬೋದು. ಸೊ ನೋಡೋಣ ಎಷ್ಟು ಬರುತ್ತೆ ರೇಂಜ್ ಅಂತ. ಥಿಂಕ್ ಈಶಾ ಫೌಂಡೇಶನ್ ಗಂಟ ಹೋಗಲ್ಲ ಗಾಡಿ, ಯಾಕಂದರೆ ಹೋಗ್ಬಿಡುತ್ತೆ, ಬರೋಕ್ಕಾಗಲ್ಲ. ಸೊ ಆ ಥರ ಯೋಚನೆ ಮಾಡಿ ಸದ್ಯಕ್ಕೆ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಈಗ ಹೋಗ್ತಾ ಒಂದು ಚಿಕ್ಕಜಾಲ ಅಂತ ಒಂದು ಊರು ಬರುತ್ತೆ. ಸೊ ಅಲ್ಲಿ ಹೈಪರ್ ಚಾರ್ಜರ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಫುಲ್ ಚಾರ್ಜ್ ಮಾಡೋಣ ಅಂತ ಪ್ಲ್ಯಾನಲ್ಲಿದೆ. ನೋಡೋಣ ಇವತ್ತೇನೇನಾಗುತ್ತೋ ಅಂತ. ಒಟ್ಟಿನಲ್ಲಿ ಚಳಿ ಅಂತೂ ಆಗ್ತಿದೆ. ಸೊ ನನಗೆ ಮೇಯ್ನ್ ಚಾರ್ಜ್ ಮುಖ್ಯ, ಅದರಿಂದ ಒಂದು 40 to 50 ಅಷ್ಟರಲ್ಲೇ ಕ್ರೂಸ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲೇ ಮಾಡಬೇಕು ಕೂಡ, ಜಾಸ್ತಿ ಹೋಗಿದ್ರೆ ನಮಗೆ ಪ್ರಾಬ್ಲಮ್ಮು. ಸೊ ಕರೆಕ್ಟಾಗಿ 1 ಕಿಲೋಮೀಟ್ರಿಗೆ 1% ಡ್ರಾಪ್ ಆಗ್ತಿದೆ ಇಲ್ಲಿ. ಎಂಜಾಯ್ ದ ರೋಡ್ಸ್. ಓಕೆ, ಮೊದಲು ನನ್ನ ವೈಸರ್ ಕಿತ್ತು ಬಿಸಾಕಬೇಕು. ಇದೊಂಥರ ಆ್ಯಂಟಿ ಫೋಗ್ ಅಂತ ಕೊಟ್ಟಿದ್ರು, ಸ್ವಲ್ಪ ದಿನ ವರ್ಕಾಯಿತು. ಸ್ವಲ್ಪ ದಿನ ಹಿಂದೆ ಹೆಂಗೆ ಆ್ಯಂಟಿ ಫಾಗ್ ವರ್ಕಾಯ್ತಿಲ್ಲ. ಮತ್ತು ಸಣ್ಣ ಸ್ಕ್ರ್ಯಾಚ್ಗಳು ಬಂದ್ರಿಂದ ಮುಂದೆಗಡೆ ವ್ಯೂನೇ ಚೆನ್ನಾಗಿ ಕಾಣಿಸ್ತಿಲ್ಲ. ಏನು ಗುರು, ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಚಿಕ್ಕದಾಗಿ ಹನಿ, ಇನ್ನು ನೀವು ನೋಡ್ತಿರ್ಬೋದು ಲೈಟ್ ಹತ್ರ ಚಿಕ್ಕದಾಗಿ ಹನಿ ಬೀಳ್ತಿದೆ. ಸೊ ಏನಾದರೂ ಮಳೆ ಬಂದರೆ ಫುಲ್ಲು ಪ್ಲ್ಯಾನೇ ಫ್ಲಾಪ್ ಆಗಿಬಿಡುತ್ತೆ. ಹನಿ ಬೀಳ್ತಿದೆ ಗುರು. ನೀವು ಇಲ್ಲಿ ನೋಡ್ತಿದ್ರೆ ಲೈಟ್ ಹತ್ರ ಕಾಣಿಸ್ತಿದೆ ಅಂದ್ಕೊತೀನಿ. ಓ, ಆ ಕಡೆ ಕೆಲಸ ನಡೀತಿದೆ ಗುರು, ಅದಕ್ಕೆ ಎಲ್ಲ ಗಾಡಿನ ಈ ಕಡೆ ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಬೆಟ್ಟಹಳ್ಳಿ ಹತ್ತತ್ರ ಇದ್ದೀವಿ. ಆಗಲೇ 6 ಕಿಲೋಮೀಟ್ರ್ ಗಾಡಿ ಡ್ರಿವನ್ ಆಗಿದೆ. ನೋಡ್ಬೋದು 1% ಒಂದು ಚಾರ್ಜ್ ಖಾಲಿ ಆಗ್ತಿದೆ. 1 ಕಿಲೋಮೀಟ್ರಿಗೆ ಒಂದು ಚಾರ್ಜು. ದೊಡ್ಡ ಬೆಟ್ಟಹಳ್ಳಿ ಮೇನ್ ರೋಡ್. ಬನ್ನಿ, ಇನ್ನು ಕಾಡು ಬರುತ್ತೆ, ಅಲ್ಲಿ ನಿಮ್ಗೆ ತೋರಿಸ್ತೀನಿ ಹೇಗೆ ಹಾರರ್ ಆಗಿದೆ ರಾತ್ರಿ ಹೊತ್ತು. ಬೆಳಿಗ್ಗೆ ಹೊತ್ತು ಎಷ್ಟು ನೇಚರಿಯಾಗಿರುತ್ತೋ, ನೇಚರಿ ಚೆನ್ನಾಗಿದೆ ಅಲ್ಲ. ಸೊ ಹಾಗೆ ಈಗ ಹಾರರಿಯಾಗಿರುತ್ತೆ. ಮತ್ತು ತುಂಬ ಏನಂತೀವಿ, ಅಲ್ಲಿ ರಾಬ್ರಿ ಆಗಿರ್ಬೋದು, ಆ ಥರ ಜಾಸ್ತಿ ಆ ಕಡೆ. ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಅಲ್ಲಿ ಸ್ಮಶಾನ ಇದೆ. ನೋಡ್ತಿದ್ರೆ ದೂರ ಉಂಟು, ನರ ಪಿಲ್ಲೆನೂ ಕಾಣಿಸ್ತಿಲ್ಲ ಈ ರೋಡಲ್ಲಿ. ನಾನು
ಯಾವುದೋ ಧೈರ್ಯದಿಂದ ಹೋಗ್ತಾಯಿದ್ದೀನಿ. ಜೈ ಶ್ರೀರಾಮ್. ನಿಮ್ಗೆ ಈ ರೋಡೆಲ್ಲ ಟೆರರು. ಇನ್ನೊಂದು ರೋಡ್ ತೋರಿಸ್ತೀನಿ ಬನ್ನಿ. ಏನಂದರೆ ಏನು ಕಾಣಿಸಲ್ಲ ಆ ಥರ. ನನಗೇನು ದೆವ್ವಾಗಿವ ಭಯ ಇಲ್ಲ, ರಾಬ್ರಿ ಆಗಿಬಿಟ್ರೆ ಅಂತ ಭಯ ಅಷ್ಟೇ, ಏನಿಲ್ಲ. ಬನ್ನಿ, ಜೈ ಶ್ರೀರಾಮ್ ಅಂದ್ಕೊಂಡು ಹೋಗ್ತಿರೋದಷ್ಟೇ. 5:20 5:15 ಆಗ್ತಾ ಬಂತು. ಇನ್ನೂ ಒಬ್ಬರು ಕೂಡ ಕಾಣಿಸ್ತಾನೆ ಇಲ್ಲ. ಗೆಳೆಯರೆ ನೋಡ್ತಿದ್ದೀರಾ? ಓಯ್ 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 ಓಯ್, ಯಾಕಮ್ಮ ಗುರು ಬೆಳ್ಳಗಿದ್ಯಾ ಅಂತ ಹೆದ್ರುಕೊಳಲ್ಲಪ್ಪ ನಾವು. ದೂರ ಗಂಟ ಒಂದು ಗಡಿ ಇಲ್ಲ. ಹಿಂಗೆ ರೈಟ್ ತಿರ್ಕೊಂಡಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಜಾಗ. ಎಸ್ ಗೆಳೆಯರೇ, ಇವಾಗ ನಿಮ್ಗೇನು ಕಾಣಿಸ್ತಿಲ್ಲ ಅಂತ ಕೂಡ ಗೊತ್ತು. ಸೊ ಇಲ್ಲೇ ಸ್ಟ್ರೈಟಲ್ಲೂ ಕತ್ಲು, ಇಲ್ಲೂ ಕತ್ಲು. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಅಲ್ಲೊಂದೇ ಒಂದು ಲೈಟ್ ಬಿಟ್ಟರೆ ಇನ್ನೇನಿಲ್ಲ, ಫುಲ್ ಕಾಡು ಈ ರೋಡು. ಸೊ ಇಲ್ಲಿ ಯಾರಾದರೂ ಕೈ ಅಡ್ಡ ಹಾಕೋದಾಗಲಿ, ಇಷ್ಟೊತ್ತಲ್ಲಿ ರಾತ್ರಿ ಹೊತ್ತು ಕೈ ಅಡ್ಡ ಹಾಕೋದಾಗಲಿ ಇಲ್ಲ ಏನೇ ಮಾಡಲಿ, ನೀವು ಶಿಸ್ತಾಗಿ ನಿಲ್ಲಿಸ್ಲೇಬೇಡಿ, ಹೋಗ್ಬಿಡಿ. ಯಾಕಂದರೆ ಅವರೆಲ್ಲ ರಾಬ್ರಿ ಮಾಡೋಕ್ಕೆ ಕಾಯ್ಕೊಂಡಿರ್ತಾರೆ. ಈ ಗುರು ಎಷ್ಟೊಂದು ಜನ ಅವ್ರ ಗುರು. ಅಯ್ಯಪ್ಪ ಭಯನೇ ಆಗೋಯ್ತು ಒಂದು ನಿಮಿಷ. ಅಪ್ಪ ಯಾರು ಗುರು ಇವರು ಇಷ್ಟೊತ್ತಲ್ಲಿ ಹಿಂಗೆ ಓಡಾಡ್ತಾರೆ? ಓ ಮೈ ಗಾಡ್, ಅಯ್ಯಪ್ಪ ಸೈಕೋ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಷ್ಟೇ. ಆವಾಗ ಮೈಂಡ್ ಬ್ಲ್ಯಾಕ್ ಆಗಿಬಿಡ್ತು. ಅಪ್ಪ ಇಷ್ಟೊತ್ತಲ್ಲೆಲ್ಲ ಜನ ಓಡಾಡ್ಬಿಟ್ರೆ ಇಲ್ಲಿ. ಆದ್ರೆ ಬೆಳಗ್ಗೆ ಆಗಿದೆ, ಅದೊಂದು ಸೆಕೆಂಡ್ರಿ. ಆದ್ರೂ ಫುಲ್ ಕತ್ಲಲ್ಲ. ಅಪ್ಪಬ್ಬಬ್ಬಬ್ಬ ನೋಡ್ಬೋದು ದೂರ ಗಂಟ. ನಿಮ್ಮ ಕ್ಯಾಮ್ರಾದಲ್ಲಿ ಅಷ್ಟು ವಿಸಿಬಲ್ ಇದೆಯೋ ಗೊತ್ತಿಲ್ಲ. ಇಲ್ಲಂತೂ ಯಾರೇ ಕೈ ಅಡ್ಡಾಕ್ರು ನಿಲ್ಸೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಲ್ಲಿಸ್ತ್ರಿ ಅಂದರೆ ಕೆಟ್ರಿ ನೀವು ಅಷ್ಟೇ. ಇಲ್ಲೆಲ್ಲ ಡ್ರಾಪ್ ಕೇಳಕ್ಕೆ ಯಾರು ನಿಂತ್ಕೊಳಲ್ಲ, ಎಲ್ಲ ಲೂಟ್ ಹಿಡಿಯೋಕ್ಕೆ ನಿಂತ್ಕೊಂಡಿರ್ತಾರೆ ಕಳ್ಳನ ಮಕ್ಕಳು. ದೂರ ಗಂಟ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಗುರು ಇಲ್ಲಿ ರೋಡಲ್ಲಿ. ಮಧ್ಯರಾತ್ರಿ ಅಂತೂ ಬರೋಕ್ಕೆ ಹೋಗ್ಬಿಡಿ ಈ ಕಡೆ. ಈ ಕಡೆ ಕಾಡು, ಈ ಕಡೆ ನಾಡು, ಹಂಗಂದ್ರೆ ಸೈಟ್ಗಳು. ಈ ಕಡೆ ಫುಲ್ ಕಾಡುಗಳು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾರಾಮ್. ಆಗಲೇ 5:23 ಬೆಳಕು ಒಂಚೂರು ಇಲ್ಲ. ಸೇಮ್ ಕತ್ಲೆ ಫೀಲಿಂಗ್ ಇದೆ. ಓಕೆ, ಯಾವುದೋ ಗಾಡಿ ಬತ್ತು ಗುರು. ಇದು ಮಾಡೋದು ಬೇಡ. ಸೊ ಹಜಾರ್ಡ್ ಲೈಟ್ ಹಾಕ್ಬಿಡೋಣ. ಹಜಾರ್ಡ್ ಲೈಟ್ ಹಾಕೊಂಡ್ರೆ ಪಿಂಗ್ ಅಂತ ಹೊಡ್ಕೊತೈತೆ. ಓಕೆ, ಹಜಾರ್ಡ್ ಲೈಟು ಬೆಟ್ರು. ಆದರೂ ಇಲ್ಲೆಲ್ಲ ಒಬ್ಬೊಬ್ಬರೇ ಬರಬಾರ್ದು ಗುರು. ಇಲ್ಲ ಆಲ್ಮೋಸ್ಟ್ ತುಂಬ ರಾಬ್ರಿಗಳಾಗ್ತವೆ ಜಾಗ. ಸೊ ಅಷ್ಟು ನಿಮಗೆ ಭಯ ಆಗುತ್ತೆ. ಇನ್ಮೇಲೆ ಇಲ್ಲಿಂದ ಏನಿಲ್ಲ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಸೊ ನೋಡಿ ಅಂತ ಹೇಳ್ತೀನಿ. ಲಾಸ್ಟ್ ಗಂಟ ಈಶಾ ಫೌಂಡೇಶನ್ಗೆ ಹೋಗೋ ಗಂಟ. ಬನ್ನಿ ಹೋಗೋಣ. ಇನ್ಮೇಲೆ ಭಯ ಇಲ್ಲ ಬಿಡಿ. ಅಲ್ಲಿ ಗಂಟ ಮಾತ್ರ ಫುಲ್ಲು ನಾನು ಅವರಿಬ್ರು ನೋಡಿದ ತಕ್ಷಣ ಲಿಟ್ರಲಿ ನನ್ನ ಮೈಂಡ್ ಫುಲ್ ಬ್ಲಾಕು. ಯಾಕಂದರೆ ಹೆಂಗೋಗ್ತಾರೆ ಗೊತ್ತಾ, ಆ ಕಡೆ ಪಿಂಕ್ ಸ್ಯಾರಿ, ಈ ಕಡೆ ಒಂದು ಸೈಕಲ್ದೇನು ಭಯ ಆಗಲಿಲ್ಲ ನನಗೆ. ಆ ಕಡೆ ಪಿಂಕ್ ಸ್ಯಾರಿ ಇದ್ರಲ್ಲ. ಸೊ ಗಾನ್ ಕೇಸ್ ಗುರು ಇವತ್ತು ಅಂದ್ಕೊಂಡೆ. ಬಟ್ ಆಲ್ ಈಸ್ ವೆಲ್. ಸೊ ಹಿಂಗೋದ್ರೆ ನಿಮಗೆ ಮೈಲಪ್ಪನಹಳ್ಳಿ, ಆಮೇಲೆ ನಿಮಗೆ ಮಾವಳಿಪುರ, ಬ್ಯಾಲ್ಕೆರೆ ಆ ಕಡೆ ಎಲ್ಲ ಹಿಂಗೆ ಹೋಗ್ಬೇಕು ನೀವು. ಹಿಂದೆ ಹೋದರೆ ಯಲಹಂಕ ಆ ಕಡೆ ಎಲ್ಲ ಹೋಗ್ಬೋದು ನೀವು. ಈಗ ಜಸ್ಟ್ ಅವ್ರನ್ನ ಪಿಕ್ ಮಾಡೋಕ್ಕೋಸ್ಕರ ಹೋಗ್ತಿರೋದಷ್ಟೇ ನಾನು. ಆಲ್ರೆಡಿ ಚಾರ್ಜ್ ಬೇಜಾನ್ ಖಾಲಿ ಆಗ್ತಿದೆ. 11 ಕಿಲೋಮೀಟ್ರ್ ಇವಾಗಿದೆ ಗಾಡಿ. ಆಲ್ರೆಡಿ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾರೆ ಜೋರಾಗಿ. ಸೊ ಗೆಳೆಯರೇ, ಇವಾಗ ನಮ್ಮ ಫ್ರೆಂಡ್ ಜಾಯ್ನ್ ಆದ. ಇವಾಗ ಬಂದ್ಬಿಟ್ಟು ಹೋಗದೆ ಮೆಸೇಜು. ಒಂದು ಕೆಲಸ ಮಾಡು,
ಅವ್ನ ಮನೆ ಗೊತ್ತಲ್ಲ, ನಾವು ಹೋದ್ಸತಿ ಹೋಗಿದ್ವಲ್ಲ. ಮ್ಯಾಪ್ ಹಾಕ್ಲಾ ಬಾಳ್ ನಿಲ್ಸು. ಇವಾಗ ಅವನು ಆಗ್ಬಿಟ್ಟು ಅವ್ನು ಕರ್ಕೊಂಬರಕ್ಕೆ ಹೋಗೋಣ ನಮ್ಮ ಫ್ರೆಂಡ್ ಇನ್ನೊಬ್ಬನ. ಸೊ ಅದರಿಂದ ನಾವಿಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ಸೀತಾಕೆಂಪನಹಳ್ಳಿ ಇದು ಮೈನ್ ಎಂಟ್ರೆನ್ಸು. ಚಿಕ್ಕಬಳ್ಳಾಪುರ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲಿಂದ ಕರೆಕ್ಟಾಗಿ 61 ಕಿಲೋಮೀಟ್ರು. ಸೊ 61 ಕಿಲೋಮೀಟ್ರು ಐತೆ. ನಂದಿ ಹಿಲ್ಸ್ ಮುಖಾಂತರ ಕೂಡ ಹೋಗ್ಬೋದು. ಇನ್ನೊಂದು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಮುಖಾಂತರ ಹೋಗ್ಬೋದು. ಸೊ ನಾವು ಬಂದು ಈ ರೂಟಲ್ಲಿ ತೊಗೊತಿದ್ದೀವಿ. ಯಾಕೆ ಅಂದರೆ ಅಲ್ಲಿ ಹೈಪರ್ ಚಾರ್ಜರ್ ಇದೆ. ಸೊ ಅದರಿಂದ ಈ ರೂಟ್ ಮುಖಾಂತರ ಹೋದರೆ ಒಳ್ಳೆಯದು. ಸೊ ಗೆಳೆಯರೇ, ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಏನೇನಾಯಿತು ಅಂತ. ಸೊ ಈ ಒಂದು ವಿಡಿಯೋದು ಕಂಟಿನ್ಯೂಷನ್ ಪಾರ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಂದರೆ ಓಲಾ ಹೈಪರ್ ಚಾರ್ಜರ್ದು ನಿಮಗೆ ಫ್ಯಾಕ್ಟ್ಸು ನಂದಿ ಹಿಲ್ಸಲ್ಲಿ ಮತ್ತು ಅಲ್ಲಿ ಚಿಕ್ಕಜಾಲದಲ್ಲಿ ಏನೇನಾಯಿತು ಅಂತ ತೋರಿಸ್ಕೊಡ್ತೀನಿ. ಸೊ ಅದರಿಂದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್. ಬೈ ಬೈ ಗೈಸ್.